ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕೋಲಾರ ಎಸಿ ಮೇಡನ್ ಅವರು ಭೇಟಿ ಗ್ರಾಮ ಪಂಚಾಯಿತಿ ಅವಿಶ್ವಾಸ ನಿರ್ಣಯ ಪರಿಯಾಚರಣೆ ಮಾಡಲು ಸಭೆಯ ನಿಗದಿಪಡಿಸಿದ್ದು, ಒಟ್ಟು ಸದಸ್ಯರು 17 ಇದ್ದು, ಈ ದಿನ ಸಭೆಯಲ್ಲಿ 12 ಜನರು ಹಾಜರಾಗಿರುತ್ತಾರೆ. ಅಧ್ಯಕ್ಷರ ಶ್ರೀನಿವಾಸ್ ವಿರುದ್ಧ ಮತಯಾಚನೆ ಕೈಯೆತ್ತುವ ಮೂಲಕ 12 ಸದಸ್ಯರು ಅವಿಶ್ವಾಸ ಪಡೆದು ಅಧ್ಯಕ್ಷರ ಸ್ಥಾನ ಈ ದಿನ ತೆರವಾಗಿದೆ ಎಂಬುದಾಗಿ ಎಸಿ ಮೇಡನ್ ಅವರು ಘೋಷಣೆ ವ್ಯಕ್ತಪಡಿಸಿದರು. ತಾರೀಕು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅವಿಶ್ವಾಸ ನಿರ್ಣಯನ ಪರ್ಯಾಲೋಚನೆ ಮಾಡ್ಲಿಕ್ಕೋಸ್ಕರ ಸಭೆಯನ್ನ ನಿಗದಿಪಡಿಸಿದ್ವಿ 11 ಗಂಟೆಗೆ. 20ನೇ ತಾರೀಕು ಡಿಸೆಂಬರ್ ಈ ಪಂಚಾಯತಿಯ 12 ಜನ ಸದಸ್ಯರು ಇವಾಗಿರುವ ಅಧ್ಯಕ್ಷರಾದ ಶ್ರೀನಿವಾಸ್ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದ್ರ ಪ್ರಕಾರ ಇಂದು ಸಭೆ ನಿಗದಿಯಾಗಿತ್ತು. ಸಭೆಯನ್ನ 11 ಗಂಟೆಗೆ ಪ್ರಾರಂಭ ಮಾಡಲಾಯಿತು. ಟೋಟಲ್ 17 ಜನ ಸದಸ್ಯರ ಸ್ಟ್ರೆಂತ್ ಇರ್ತಕ್ಕಂತ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 12 ಜನ ಸದಸ್ಯರು ಹಾಜರಿದ್ರು. ಕೋರಂ ಇದ್ದಿದ್ರಿಂದ ಸಭೆಯನ್ನು ಆರಂಭ ಮಾಡಿದೀವಿ. ನಂತರದಲ್ಲಿ ಅಧ್ಯಕ್ಷರ ವಿರುದ್ಧ ಮತ ಚಲಾವಣೆ ಮಾಡ್ಲಿಕ್ಕೆ ಕೈ ಎತ್ತೋದ್ರ ಮೂಲಕ 12 ಜನ ಸದಸ್ಯರು ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ರಿಂದ ಇಂದಿನಿಂದ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ. ಈ ದಿನ ಚುನಾವಣೆಯ ಅಧ್ಯಕ್ಷರ ತೆರವು ಘೋಷಣೆ ಮಾಡಿದಾರಲ್ಲ, ಈ ದಿನದಿಂದ ಮುಂಬರುವ ನಿಮ್ಮ ಒಂದು ಚುನಾವಣೆ ಒಂದು ನಿಗದಿತ ಒಂದು ಅಧ್ಯಕ್ಷ ಇದು ಮಾಡ್ತಾರಲ್ಲ, ಅಧಿಕಾರ ಸ್ವೀಕಾರ ಯಾವ ರೀತಿ ಇರುತ್ತೆ ನೋಡಿ. ಈಗ ಅಧ್ಯಕ್ಷರ ಸ್ಥಾನ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರವನ್ನ ಬರೀತೀವಿ. ಅವರು ರಿಟರ್ನಿಂಗ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಿ ಚುನಾವಣೆಯನ್ನ ನಡೆಸಬೇಕು ಅಧ್ಯಕ್ಷರ ಸ್ಥಾನಕ್ಕೆ. ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತೀವಿ. ಅವರು ನಿರ್ಣಯ ಮಾಡ್ತಾರೆ ದಿನಾಂಕವನ್ನ ಯಾವತ್ತು ಮಾಡ್ಬೇಕು ಅಂತ ಹೇಳಿ. ಈ ದಿನದಿಂದ ಯಾವುದೇ ರೀತಿ ಏನು ಇರೋದಿಲ್ಲ. ಅಧ್ಯಕ್ಷರ ಸ್ಥಾನ ಖಾಲಿ ಆಗಿದೆ ಅಷ್ಟೇನೆ. ಮುಂದೆ ಚುನಾವಣೆ ನಡೆಯುವವರೆಗೂ ಅಧ್ಯಕ್ಷರ ಸ್ಥಾನ ಖಾಲಿಯಾಗೇ ಇರುತ್ತೆ. ಚುನಾವಣೆ ನಡೆದ್ಮೇಲೆ ಇನ್ನೊಬ್ರು ಅಧ್ಯಕ್ಷರು ಆಯ್ಕೆ ಆಗ್ತಾರೆ. ಥ್ಯಾಂಕ್ ಯು ಮೇಡಮ್. Camera